ಹೆಣ್ಮಕ್ಕಳ ಪ್ರಧಾನವಾದ ಕರ್ತವ್ಯ ಏನಂದ್ರೆ ಕರೆಯೋದು ಪರಮಾನ್ನದೊಳು ಭಾರತೀಯ ನಾರಾಯಣನು ಭಕ್ಷ್ಯದೊಳು ಗೋವಿಂದ ಗೋವಿಂದ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪ್ರತಿದಿನವೂ ಮಕ್ಕಳು ಸಂಜೆ ಹೊತ್ತು ಜ್ಞಾನ ಕಾರ್ಯ ಇದ್ದರೆ ರಾತ್ರಿ ಹೊತ್ತು ಸಾಂಸ್ಕೃತಿಕ ಕಾರ್ಯಗಳು ಇರುತ್ತೆ. ನೀವೆಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ದೀರಾ, ನಿದ್ದೆ ಮಾಡುವ ಸಮಯ, ಇವಾಗೇನು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಕೇಳ್ಬೋದು. ಆದರೆ ನಿಮ್ಮನ್ನೆಲ್ಲ ಎಬ್ಬಿಸಿ, ಮನಸ್ಸನ್ನು ಅರಳಿಸಿ, ನಾಲಿಗೆಯನ್ನು ಅರಳಿಸಿ ಒಂದು ಹೊಸ ನೂತನವಾದ ಕಾರ್ಯಕ್ರಮ ಸಾತ್ವಿಕ ಪಾಕ ವೈವಿಧ್ಯ ಅಂತ. ಇದನ್ನು ಏನು ಮಾಡ್ತಾರೆ ಮಕ್ಕಳು ಅಂತ ನೋಡೋಣ. ಅದಕ್ಕಿಂತ ಮೊದಲು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಿರ್ವಿಘ್ನದಿಂದ ನಡಿಬೇಕು ಅಂತ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಒಂದು ನೃತ್ಯ ರೂಪಕವನ್ನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು. स्मरामि महागणपतिं
ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ ಅಂತ ಹೇಳಿದ್ದಾರೆ. ನೃತ್ಯದ ಮೂಲಕ ದೇವರನ್ನು, ಮಹಾಗಣಪತಿ ಅಂತ ದೇವರೇ ಅಂತ ಹೇಳಿದ್ರು ಅವಾಗ. ದೇವರನ್ನು ಮತ್ತು ಗಣಪತಿಯನ್ನು ಒಲಿಸಿಕೊಂಡಂಥ ಪ್ರಮತಿ, NS ಪ್ರಮತಿ, ವೈಷ್ಣವಿ ಮತ್ತು ಸಮ್ಯಜ್ಞಂಗೆ ಧನ್ಯವಾದಗಳು. ಹೆಣ್ಮಕ್ಕಳ ಪ್ರಧಾನವಾದ ಕರ್ತವ್ಯ ಏನಂದರೆ ಅತಿಥಿ ಅಭ್ಯಾಗತರ ಆರಾಧನೆ ಮಾಡೋದು, ಮನೆಯಲ್ಲಿ ಗಂಡ ಮಕ್ಕಳು ಇವರಿಗೆಲ್ಲ ಅಡುಗೆ ಮಾಡೋದು, ಇದೆಲ್ಲವೂ ಹೆಣ್ಮಕ್ಳ ಪ್ರಧಾನವಾದ ಕರ್ತವ್ಯ ಆಗುತ್ತೆ. ಬರೀ ಇದೇನಾ ಅಂತ ಕೇಳಿದರೆ ನಮ್ಮ ಗುರುಕುಲದ ಕಾನ್ಸೆಪ್ಟ್ ಅದಲ್ಲ. ಪುಸ್ತಕವನ್ನು ಹಿಡಿಬೇಕು, ಸೌಟನ್ನು ಹಿಡಿಬೇಕು. ಅದೆಲ್ಲ ಹೇಗೆ? ಸೌಟನ್ನು ಹಿಡಿಬೇಕು, ಪುಸ್ತಕವನ್ನು ಹಿಡಿಬೇಕು ಅಂದರೆ ಆಗುತ್ತಾ ಅಂದರೆ ಒಂದ ಪಾಕ ಹಾಳಾಗುತ್ತೆ, ಇಲ್ಲಂದ್ರೆ ಓದಕ್ಕಾಗಲ್ಲ. ಹಂಗಾಗುತ್ತೆ ಅಂದರೆ ಹಾಗಾಗೋದಿಲ್ಲ. ಅದಕ್ಕೋಸ್ಕರ ದಾಸ ಸಾಹಿತ್ಯದಲ್ಲಿ ಅನೇಕ ದಾಸರು ಹೆಣ್ಮಕ್ಕಳಿಗೋಸ್ಕರನೇ ನೈವೇದ್ಯ ಸಮರ್ಪಣೆ ಸಂಧಿ, ನೈವೇದ್ಯ ಸಮರ್ಪಣೆ ಸುಳಾದಿಯನ್ನು ವಿಜಯದಾಸರು, ಜಗನ್ನಾಥದಾಸರು ಎಲ್ಲರೂ ನಮಗೆ ಮಾಡಿಕೊಟ್ಟಿದ್ದಾರೆ. ನೈವೇದ್ಯ ಸಮರ್ಪಣೆ ಸಂಧಿಯಲ್ಲಿ ಒಂದು ಚಾರ್ಟ್ ಥರ ಮಾಡಿಕೊಟ್ಬಿಟ್ಟಿದ್ದಾರೆ ನಮಗೆ. ಇಂತಿಂಥ ಪದಾರ್ಥಗಳಲ್ಲಿ ಇಂತಿಂಥ ಭಗವದ್ ರೂಪಗಳನ್ನ ಚಿಂತನೆ ಮಾಡಿ ಅಡಿಗೆಯನ್ನು ಮಾಡಿ ಅಂತ. ಅದು ತಿಳಿದು ಅಡಿಗೆಯನ್ನು ಮಾಡೋದು, ಅನುಭವದ ಅಡಿಗೆಯನ್ನು ಮಾಡಿ ಅಂತ ಹೇಳ್ತಾರೆ. ತಿಳಿದು ಅಲ್ಲೆಲ್ಲಿರುವ ಭಗವಂತನ ರೂಪ ಮತ್ತು ದೇವತೆಗಳನ್ನು ತಿಳಿದು ಅಡಿಗೆಯನ್ನು ಮಾಡಬೇಕು ಅಂತ, ಎಲ್ಲೆಲ್ಲಿ ಯಾವ್ಯಾವ ಪದಾರ್ಥ, ಯಾವ್ಯಾವ ಅಭಿಮಾನಿ ದೇವತೆ ಅಂತ ಹೇಳಿ ಬರ್ತಾ ಇದ್ದಾರೆ. ಅಭಿಜ್ಞಾ ಮತ್ತು ಹರಳಿ. ಸಾಗರ ಕೇಶವನು ಪರಮಾನ್ನದಳು, ಭಾರತಿಯು ನಾರಾಯಣನು ಭಕ್ಷದಳು, ಸೊನ್ನಗಧಿರನು ಮಾಧವನು ಶ್ರುತಿ ಸನ್ನುತ, ಶ್ರೀಲಕ್ಷ್ಮಿ ಋತದಳು, ಮಾನ್ಯ ಗೋವಿಂದಾಬಿದನು ಇರುತ್ತಿಬ್ಬನೆಂದೆದ್ದು. ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಅನ್ನದಲ್ಲಿ ಚಂದ್ರ ಮತ್ತು ಕೇಶವ ಇರ್ತಾರೆ, ಪರಮಾನ್ನದಲ್ಲಿ ಭಾರತಿ ಮತ್ತು ನಾರಾಯಣರಿರ್ತಾರೆ, ಭಕ್ಷ್ಯದಲ್ಲಿ ಸೂರ್ಯ ಮತ್ತು ಮಾಧವರಿರ್ತಾರೆ, ಆಮೇಲೆ ಭಕ್ಷ್ಯದಲ್ಲಿ ಸೂರ್ಯ ಮತ್ತು ಮಾಧವರಿರ್ತಾರೆ, ತುಪ್ಪದಲ್ಲಿ ಲಕ್ಷ್ಮಿ ಮತ್ತು ಗೋವಿಂದರಿರ್ತಾರೆ. ಕ್ಷೀರಮಾನಿ ಸರಸ್ವತಿ ಜಗತ್ ಸಾರ ವಿಷ್ಣುವ ಚಿಂತಿಸುವುದು, ಸರೋರು ಹಾಸನ ಮಂಡದೊಳಗಿರು ತಿಪ್ಪ ಮಧುವೈರಿ, ಮಾರುತನು ನವನೀತದೊಳು ಸಂಪ್ರೇರಕ ತ್ರಿವಿಕ್ರಮನು ದಧಿಯೊಳು, ವಾರಿನಿಧಿ ಚಂದ್ರಮರೊಳಗೆ ಇರು ತಿಪ್ಪ ವಾಮನನು. ಕ್ಷೀರದಲ್ಲಿ ಸರಸ್ವತಿ ಮತ್ತು ವಿಷ್ಣು ಇರ್ತಾರೆ, ಕೆನೆಯಲ್ಲಿ ಬ್ರಹ್ಮದೇವರು ಮತ್ತು ಮಧುಸೂದನ ಇರ್ತಾರೆ, ಬೆಣ್ಣೆಯಲ್ಲಿ ವಾಯು ಮತ್ತು ತ್ರಿವಿಕ್ರಮರು ಇರ್ತಾರೆ, ಉಪ್ಪಿನಲ್ಲಿ ನಿರಋತಿ ಮತ್ತು ಜನಾರ್ದನರಿರ್ತಾರೆ, ಆಮೇಲೆ ಹುಳಿ ಪದಾರ್ಥಗಳಲ್ಲಿ ಗೌರಿ ಮತ್ತು ದಾಮೋದರರಿರ್ತಾರೆ, ಸಿಹಿಯಲ್ಲಿ ಇಂದ್ರ ಮತ್ತು ವಾಸುದೇವರಿರ್ತಾರೆ, ಖಾರ ಮತ್ತು ಕಹಿಯಲ್ಲಿ ಯಮ ಮತ್ತು ಅನಿರುದ್ಧರಿರ್ತಾರೆ. ಧನ್ಯವಾದಗಳು. ಈ ಎಳೆ ವಯಸ್ಸಿನಲ್ಲೇ ಅನುಸಂಧಾನಪೂರ್ವಕವಾಗಿ ಅಡಿಗೆಯನ್ನು ಹೇಗೆ ಮಾಡಬೇಕು, ಊಟ ಮಾಡಬೇಕು ಅಂತ ತಿಳಿಸಿಕೊಟ್ಟ ಹರಿಣಿ ಮತ್ತು ಅಭಿಜ್ಞಾಗೆ ಧನ್ಯವಾದಗಳು. ಈಗ ನಾವು ಊಟ ಮಾಡಬೇಕಾದ್ರೆ ಬರೀ ಉಪ್ಪು ತಿನ್ನಲ್ಲ, ಬರೀ ಸಕ್ಕರೆ ತಿನ್ನಲ್ಲ, ಬರೀ ಹುಳಿ ತಿನ್ನಲ್ಲ, ಎಲ್ಲ ಪದಾರ್ಥಗಳು ಮಿಶ್ರಣ ಆಗಿರುತ್ತೆ, ಮಿಕ್ಸ್ ಆಗಿರುತ್ತೆ ಅಲ್ವಾ? ಆವಾಗ ಏನು ಮಾಡಬೇಕು ನಾವು? ಯಾವ್ಯಾವ ದೇವರನ್ನ ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋದನ್ನು ನಮ್ಮ ಮಕ್ಕಳು ಅನೇಕ ಐಟಮ್ಗಳನ್ನು ಮಾಡಿ ತಂದಿದ್ದಾರೆ. ಅದರಲ್ಲಿ ಚಾರ್ಟನ್ನು ಬರೆದು ಹಾಕಿದ್ದಾರೆ. ಅವರವ್ರು ಮಾಡಿದ ಐಟಮ್ನ ಅವರವರೇ ಬಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಚಕ್ಲಿ ಹೇಗೆ ಮಾಡಿದ್ದು ಅಂತ ಹೇಳ್ತೀವಿ. 2 ಕಪ್ ಅಕ್ಕಿ ಹಿಟ್ಟು ಹಾಕಿದ್ವಿ, ಅದರಲ್ಲಿ ಚಂದ್ರ ಮತ್ತು ಕೇಶವ ಇರ್ತದೆ. ಉದ್ದಿನ ಬೇಳೆ 1 ಕಪ್ಪು, ಅದರಲ್ಲಿ ಸ್ವಯಂಭೂಮನ ಮತ್ತು ಅಚ್ಯುತ. ಇನ್ನು 2 ಚಮಚ ಬಿಳಿ ಎಣ್ಣೆ ಹಾಕಿದ್ವಿ, ದಕ್ಷ ಮತ್ತು ಲಕ್ಷ್ಮಿ ಎಣ್ಣೆ ಮಾಡಿರ್ತಾರೆ. ರುಚಿಗೆ ತಕ್ಕಷ್ಟು ಉಪ್ಪು, ಇದರಲ್ಲಿ ನಿರಋತಿ ಮತ್ತು ಜನಾರ್ದನರಿರ್ತಾರೆ. ಇನ್ನು ಬಿಸಿ ಎಣ್ಣೆ ಅಥವಾ ತುಪ್ಪದಲ್ಲಿ ವಾಯು ಮತ್ತು ತ್ರಿವಿಕ್ರಮರಿರ್ತಾರೆ. ನೀರಿನಲ್ಲಿ ಬುಧ ಮತ್ತು ಶ್ರೀಕೃಷ್ಣ, ಎಣ್ಣೆಯಲ್ಲಿ ಜಯಂತ. ಇದನ್ನೆಲ್ಲ ಮಾಡಿ ಕರಿಬೇವು. ಸಾತ್ವಿಕ ಬಿಸ್ಕೆಟ್ಟು ರಾಗಿ ಹಿಟ್ಟಿಂದ ಮಾಡಿದ್ದು. ಮೊದಲು ಡ್ರೈ ಪದಾರ್ಥಗಳೆಲ್ಲ ತೊಗೋಬೇಕು, ರಾಗಿ ಹಿಟ್ಟು, ಕೋಕೋ ಪೌಡರು, ಬೇಕಿಂಗ್ ಪೌಡರು ಇದೆಲ್ಲ. ಆಮೇಲೆ ಬೇರೆ ಬೆಲ್ಲ, ಬಾದಾಮಿ ಬೆಣ್ಣೆ ಅಂದರೆ ಬಾದಾಮಿನ ಹುರಿದ್ಬಿಟ್ಟು ಮಿಕ್ಸಿ ಮಾಡಿದ್ರೆ ಅದೇ ಬಾದಾಮಿ ಬೆಣ್ಣೆ ಆಗುತ್ತೆ. ಅದಕ್ಕೆ ನಿಂಬೆಹಣ್ಣು ಹಾಕಿದ್ರೆ ಅದು ವೆಟ್ ಪದಾರ್ಥ ಆಗುತ್ತೆ. ಎರಡನ್ನೂ ಮಿಕ್ಸ್ ಮಾಡಿದಾಗ ಹಿಟ್ಟು ತಯಾರಿ ಆಗುತ್ತೆ. ಅದನ್ನು ಓವನಲ್ಲಿಟ್ಟರೆ ಅದೇ ಬಿಸ್ಕೆಟ್ ಆಗುತ್ತೆ.
ಇನ್ನು ರಾಗಿ ಹಿಟ್ಟಲ್ಲಿ ವರಾಹ ದೇವರು ಇರ್ತಾರೆ. ಕೋಕೋ ಅದು ರಾಜಸ ಪದಾರ್ಥ, ಬೇಕಿಂಗ್ ಪೌಡರು ರಾಜಸ ಪದಾರ್ಥ, ವೆನಿಲದೂನ್ ರಾಜಸ ಪದಾರ್ಥ, ಉಪ್ಪಲ್ಲಿ ನಿರಋತಿ ಜನಾರ್ದನ ದೇವರು ಇರ್ತಾರೆ, ಬೆಲ್ಲದಲ್ಲಿ ಇಂದ್ರ ಮತ್ತು ವಾಸುದೇವರು, ನೀರಿನಲ್ಲಿ ಬುಧ ಶ್ರೀಕೃಷ್ಣ ಪರಮಾತ್ಮ, ನಿಂಬೆಹಣ್ಣಿನಲ್ಲಿ ಗೌರಿದೇವಿ ಮತ್ತು ದಾಮೋದರ, ಬಾದಾಮಿ ಬೆಣ್ಣೆಯಲ್ಲಿ ಮನ್ಮಥ ಮತ್ತು ಪುರುಷೋತ್ತಮ. ಇದು ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದಾರೆ. ಮೊದಲು ಹಾಲಲ್ಲಿ ಸರಸ್ವತಿ ಮತ್ತು ವಿಷ್ಣು ಇರ್ತಾರೆ. ಮಿಲ್ಕ್ ಮೇಡ್ ಹಾಕಬೇಕು, ಅದನ್ನು ಮಿಕ್ಸ್ ಮಾಡಿ ನಮಗೆ ಕೊಕೋ ಪೌಡ್ರ್ ಹಾಕಬೇಕು, ಮತ್ತು ನಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಹಾಕ್ಕೊಂಡು ಲಕ್ಷ್ಮಿನೇ ಹಾಲು, ಗಟ್ಟಿ ಹಾಲು ಅದು ಕೋಕೋ ಪೌಡರ್ ರಾಜಸ ಪದಾರ್ಥ. ರಾಜಸ ಪದಾರ್ಥ ಇಷ್ಟು ಮೂರನ್ನು ಹಾಕಿ ನಿಮ್ಮ ಕೊನೆಯಲ್ಲಿ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಹಾಕ್ಕೊಂಡು ಮಾಡಿದ್ರೆ ಐಸ್ ಕ್ರೀಮ್ ಅದು ಡೀಪ್ ಫ್ರಿಜ್ಜಲ್ಲಿ 1 ದಿವಸ ಇಡಬೇಕು. ಹಾಲು ಅದು ಐಸ್ ಕ್ರೀಮ್ ಆಗುತ್ತೆ. ಮುಂದೆ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದಾರೆ. ಮೊದಲಿಗೆ 2 ಕಪ್ ಗೋಧಿ ಹಿಟ್ಟು ಬೇಕು. ಆ ಗೋಧಿ ಹಿಟ್ಟಲ್ಲಿ ವಿಷ್ಣುವಿನ ರೂಪ ಇರುತ್ತೆ. ಆಮೇಲೆ 1.5 ಕಪ್ ಸಕ್ಕರೆ, ಅದರಲ್ಲಿ ಇಂದ್ರದೇವರು ಮತ್ತು ವಾಸುದೇವರು, ಆಮೇಲೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರು, ಅದೆರಡು ರಾಜಸ ಪದಾರ್ಥ, ಕೋಕೋ ಪೌಡ್ರು ರಾಜಸ ಪದಾರ್ಥ, ಆಮೇಲೆ ಹಾಲಿನಲ್ಲಿ ಸರಸ್ವತಿ ವಿಷ್ಣು ಇರ್ತಾರೆ, ಮೊಸರಲ್ಲಿ ವಾಮನ ಚಂದ್ರ, ಎಣ್ಣೆಯಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಇಷ್ಟು ಈಗ ಅಮೃಣಿ ಗುರುಕುಲ ವಿದ್ಯಾರ್ಥಿನಿಯರು ಇಲ್ಲಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದೀವಿ. ಮೊದಲನೇ ರೌಂಡ್ ಅಂತ ಎಲ್ಲರ ಹೆಸರು ಇದರಲ್ಲಿ ಬರೆದಿಟ್ಟಿದ್ದೀವಿ. ಆ ಹೆಸರನ್ನು ಮಕ್ಕಳು ಎತ್ತುತ್ತಾರೆ, ಅವರು ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀವಿ. 2 ಪೇರ್ಗಳನ್ನ ಚೂಸ್ ಮಾಡಿದ್ದಾನೆ ವೇದನಾಥ. ಮೊದಲನೇದು ವಿಜೇಂದ್ರಾಚಾರ್ ಮತ್ತು ಇಂದಿರೇಶ್ ಅಣ್ಣ. ಒಂದು ಗ್ರೂಪ್ ಅದು ಬರೆದಿದ್ದು ನಾವೇನು ಮಾಡೋಕ್ಕಾಗಲ್ಲ. ಶ್ರೀನಿಧಿ ಆಚಾರ್. ಆಮೇಲೆ ರಾಮಾಚಾರ್ ಮತ್ತು ಕಾರ್ತಿಕಾಚಾರ್ ಒಂದು ಗ್ರೂಪ್. ನೀವಿಬ್ಬರು ಒಂದು ಗ್ರೂಪು, ಅವರಿಬ್ಬರು ಒಂದು ಗ್ರೂಪು. ಈಗ ಏನಂದರೆ ಆಚಾರ್ಯ ಮತ್ತು ಶ್ರೀನಿಧಿ ಆಚಾರು ಒಂದು ಗ್ರೂಪು, ಕಾರ್ತಿಕ್ ಆಚಾರ್ ಮತ್ತು ರಾಮಾಚಾರ್ ಒಂದು ಗ್ರೂಪು. ಇವ್ರಿಗೇನು ಕಾಂಪಿಟೇಷನ್ ಅಂದರೆ ಪೇಪರ್ನ ಕೊಡ್ತಾರೆ ನಿಮಗೆ, ಓದ್ಕೊಳ್ಳೋಕ್ಕೆ ಒಂದು 20 ಸೆಕೆಂಡ್ ಕೊಡ್ತಾರೆ. ಅಷ್ಟರಲ್ಲಿ ನೀವು ಓದ್ಕೊಂಡ್ಬಿಟ್ಟು ಅದರಲ್ಲಿ ಒಂದು 4 ಪದಾರ್ಥಗಳು ಹೆಸರು ಮತ್ತು ಅಭಿಮಾನಿ ದೇವತೆಯನ್ನು ನೀವು ಆ್ಯಕ್ಟ್ ಮಾಡಿ ತೋರಿಸ್ಬೇಕು, ಅವ್ರಿಗೆ ಗೆಸ್ ಮಾಡಬೇಕು. ಆವಾಗ ನಿಮಗೆ ಆ ಪದಾರ್ಥಗಳು ಫ್ರೀಯಾಗಿ ಸಿಗುತ್ತೆ. ಗಿಫ್ಟ್ ಯಾರಿಗೆ ಹೇಳಿದವ್ರಿಗೆ ಯಾರಿಗೆ ಅವ್ರಿಗೆ ಹೇಳಿದವ್ರಿಗೆ ಇಬ್ರಿಗೂ ಇದೆಯಾ? ಅವ್ರ ಬಾಯಲ್ಲಿ ಅದನ್ನು ಹೇಳಿಸ್ಬೇಕು. ಫಸ್ಟ್ ಪದಾರ್ಥನ ಆ್ಯಕ್ಟ್ ಮಾಡಿ ತೋರಿಸಿ. ಅವ್ರು ಫಸ್ಟ್ ಪದಾರ್ಥನ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ಹಿಂಗೆ ಕೈ ತೋರಿಸೋಂಗಿಲ್ಲ. ಪದಾರ್ಥ ನಾವು ಹೇಳ್ಬೇಕಾ? ನೀವು ಅದನ್ನ ಅದಕ್ಕೆ ಅಭಿಮಾನಿ ಇನ್ನೊಂದು ಮೈಕ್ ಇದ್ರೆ ಆ ಮೈಕ್ ಖಾರ 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 ಬಂದೆ ಹೇಳ್ತೀನಿ ನಾನು ಅನಿರುದ್ಧ ಅನಿರುದ್ಧ ಹಲೋ ಹುಡುಗಿ ದಾಮೋದರ ಅಲ್ವಾ? ದಾಮೋದರ ಸರಿ ಇಲ್ಲ ಆಮೇಲೆ ಅವ್ರಿಗೆ ಬೇರೆ ಕೊಡ್ತಾರೆ. ಅವ್ರು 2 4 4 ನಿಜ.
ತುಪ್ಪಕ್ಕೆ 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 ತುಪ್ಪ ಆಚಾರ್ಯ, ತುಪ್ಪಕ್ಕೆ ತಮಿಳಲ್ಲಿ ಏನಾದ್ರು ಒಗಟು ಹೇಳಿ. ನಿಮಗೆ ಬರಲ್ಲ ತುಪ್ಪಕ್ಕೆ ತುಪ್ಪ ಹೇಳಿದೆ ಕೃತದೊಳಗೆ ಅನಿರುದ್ಧ. ಹೌದು. ಹಾಂ ಎಲ್ಲದಕ್ಕೂ ಅನಿರುದ್ಧ ಇರುತ್ತೆ. ಇಲ್ಲ ಇದು ಎರಡೂ ಇದೆ. ತುಪ್ಪದಲ್ಲಿ ಅನಿರುದ್ಧ ಅಲ್ಲ ತುಪ್ಪದಲ್ಲಿ ಅನಿರುದ್ಧ ಅಲ್ಲ. ಅಲ್ಲ, ಕೃತದೊಳಗೆ ಅನಿರುದ್ಧ ಅಂತಿದೆಯಲ್ಲ, ಲಕ್ಷ್ಮೀ ದೇವಿ ಅಂತ ಹೇಳ್ಬೋದು. ಗೋವಿಂದ. ಉಪ ಲಕ್ಷ್ಮಿ ಗೋವಿಂದ 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 ಒಂದು ಗೋವಿಂದ ಒಂದು ತಮಿಳ್ನಾಡು. ಪಾಯಸ ಇಲ್ಲ ಕಾರಣ ಖಾರ ಆಯ್ತಲ್ಲ. ಆಯ್ತಲ್ಲ. ಇಲ್ಲ ಒಂದೊಂದು ಇನ್ನೊಂದು ಖಾರ, ಇನ್ನೊಂದು ಥರ ಖಾರ ಆಗದಪ್ಪ ಇದು. ಸಾರಲ್ಲಿ ಸೇರಿಸ್ತಾರೆ. ಸಾರಲ್ಲಿ ಮೆಣಸು ಮೆಣಸು ನಿಮ್ಮ ತಮಿಳ್ನಾಡು ಕಾರಣ. ಕಾಳು ಮೆಣಸು. ಹೌದು. ನಾವು ಅಲ್ಲಿ ಅದಕ್ಕೆ ತೋರಿಸ್ತೇನೆ ಅಂದ್ಕೊಂಡೆ, ಇದು ಈಸಿ ಆಯ್ತಲ್ಲ. ಅದಕ್ಕೆ ಅಭಿಮಾನಿ ದೇವತೆಗಳು. ಅದಕ್ಕೆ ಅಭಿಮಾನ ದೇವತೆನ ಕಾಳು ಮೆಣಸಲ್ಲಿ. ನೀವೇನಾದ್ರು ಒಗಟ ಥರ ಏನಾದ್ರು? ಕಾಮ ಅಲ್ಲ ಅಲ್ಲ, ಸುಗಂಧ ಪದಾರ್ಥಗಳಿಗೆ ಕಾಮ, ಮನ್ಮಥ. ಸುಗಂಧ ಪದಾರ್ಥಗಳಿಗೆ ಮನ್ಮಥ. ಅದೇ ಮನ್ಮಥ. ದೇವ್ರು ಯಾರು? ಇವನು ಪುರುಷೋತ್ತಮ. ಪುರುಷೋತ್ತಮ. ಇಷ್ಟೇ ಮೂರೇ ಖುಷಿ. ನೆಕ್ಸ್ಟ್ ಈ ಕಡೆ ಕೊಡಿ. ನಮ್ಗೆ ಆ ಥರ ಆ್ಯಕ್ಷನ್ ಮಾಡಕ್ಕೆ ಬರಲ್ಲ. ಹೌದು. ಬರ್ತೀರಾ ಸರಿ. ಅದೇ ಹಾಂ ನೀರು ಹಾಲು. ಏನು ಅನ್ಕೊಂಡ್ಬಿಟ್ಟಿರ ಆಮೇಲೆ ಬೇರೆ ಹಾಲು ಫಸ್ಟ್ ಹೇಳಿದ್ರು ನೀರು ನೀರು. ಹಾಂ ಮೇಡಮ್ ಅಭಿಮಾನಿ ದೇವತೆಗಳು ಹೇಳಿ. ಬುಧ. ಹಾಂ ವೆರಿ ಗುಡ್. ಅಭಿಮಾನಿ ಕೃಷ್ಣ. ಆಮೇಲೆ ಹಿರಿಯೋದ. ಕರಿಯೋದು ಕರಿಯೋದು ಬಲೆ. ಎಣ್ಣೆ 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 ಎಣ್ಣೆ. ಲಕ್ಷ್ಮಿ. ಮೂರನೇದು ಆಚರಣೆ. ಊಟ ಆಯ್ತು ಸರ್. ಊಟ ನೆಕ್ಸ್ಟು ತಾಂಬೂಲ. ತಾಂಬೂಲ ಆದ್ಮೇಲೆ ಹಿಂದಿನ ಆಚರಣೆ. ಚಿತ್ರಾವತಿ. ಅನ್ನ. ಅಥವಾ ಇದನ್ನೇ ಹೇಳ್ತಾರೆ ಸುಮ್ಮನೆ. ಅನ್ನದಿಂದ ಚಟ್ನಿ ಮಾಡ್ತೀರಾ? ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು. ಅಕ್ಕಿ. ಅಕ್ಕಿ ಹಿಟ್ಟು. ಚಂದ್ರ. ಅಂತರ್ಯಾಮಿ ಅಂತರ್ಯಾಮಿ. ಕೇಶವ. 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 ಸಾತ್ವಿಕ ಪಾಕ ವೈವಿಧ್ಯವನ್ನು 10 ನಿಮಿಷದಲ್ಲಿ ಹೇಳಿದ ವೇದಜ್ಞರು ಮತ್ತು ಆಚಾರ್ಯರಿಗೆ ಮುಂದೆ ಯಾರಾದರೂ ವಾಲಂಟಿಯರ್ ಆಗಿ ಒಬ್ಬರು ಅಥವಾ ಇಬ್ಬರು ಬರ್ಬೋದಾ ಆಡಿಯನ್ಸಿಂದ? ವಯಸ್ವಿನಿ ಅಕ್ಕ. ಯಾರಾದರೂ ಇನ್ನೊಬ್ರು? ಲಕ್ಷ್ಮಿ ಅತ್ತೆ. ದೊಡ್ಡವರು. ಚಿಕ್ಕ ಮಕ್ಳಿಗೆ ನೆಕ್ಸ್ಟ್ ರೌಂಡ್ ಇದೆ. ದೊಡ್ಡವರು ಬೇಗ ಬೇಗ ಬೇಗ. ಯಾರು? ಫಲ್ಗುಣಿ ಅಕ್ಕ. ಫಲ್ಗುಣಿ ಅಕ್ಕ ಬರ್. ಇಬ್ರು ಬೇರೆ ಬೇರೆ ಟೀಮ್. ಸಿಂಗಲ್. ಪದಾರ್ಥ ಓದಿದ್ದೀವಿ ಫಸ್ಟ್. ಬಾಯಲ್ಲಿ ಹೇಳ್ಬೋದಾ? ಪದಾರ್ಥನ ಆ್ಯಕ್ಟಿಂಗ್ ಆ್ಯಕ್ಟ್ ಮಾಡಬೇಕಾ? ಯಾರ ಮೈಕ್ ಒಗಟು ಕೇಳ್ಬೋದು. ಯಾರ ಮೈಕ್ ಇಟ್ಕೊಳ್ಳಿ.
ಕೇಕ್ ಮಾಡ್ತೀವಿ. ಅದಕ್ಕೆ ಬಳಸೋ ಒಂದು ಇಂಗ್ರೀಡಿಯೆಂಟ್ ತೋರಿಸ್ತೀನಿ. ಬೆಣ್ಣೆ, ಹಿಟ್ಟು, ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್. ರಾಜಸ ಪದಾರ್ಥ. ಚರಡಿ ಹಿಡದೆ ಹಾಕೋದನ್ನ ಹಾಗೆ ಹಾಕೋಕ್ಕಾಗಲ್ಲ. ಅವಳು ಅದ್ರಲ್ಲಿ ಎಕ್ಸ್ಪರ್ಟು, ಅದು ಅವಳಿಗೆ ಗೊತ್ತಾಗುತ್ತೆ. ಕಲರ್ ಕಪ್ಪು ಮೆಣಸು, ಎಳ್ಳು, ರಾಗಿ, ಕೇಸರಿ ಬಣ್ಣದ್ದು ಕಿತ್ತಳೆ ಹಣ್ಣು, ಮೂಸಂಬಿ, ಪಪಾಯ, ಹಣ್ಣು 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 ಸಾಲ, ಮಾವಿನ ಹಣ್ಣ, ಯಾರು ಇರ್ತಾರೆ ಅಂತ ನೀನು ಆಡ್ತೀನಿ. ಹಣ್ಣಿನಲ್ಲಿ ಯಾವ ಅಭಿಮಾನಿ ದೇವತೆ ಇರ್ತಾರೆ ಅಂತ ಕೇಳಿ. ಉಪೇಂದ್ರ. ಮುಂದೆ ಪಯಸಿನಿ ಮತ್ತು ಫಲ್ಗುಣಿಗೆ ಧನ್ಯವಾದಗಳು. ಹರಿಣಿ ಮತ್ತು ವೈಷ್ಣವಿ, ಮೊದಲು ನಿಮ್ಮೆಲ್ಲರಿಗೂ ಪರೀಕ್ಷೆ. ಯಾರು ಹರಿಣಿ ಯಾರು ವೈಷ್ಣವಿ ಅಂತ ಅವರೇ ಹೇಳ್ತಾರೆ, ಮತ್ತೆ ನೀವು ಕಂಡುಹಿಡಿಬೇಕು. ವೈಷ್ಣವಿ. ಮಕ್ಕಳ ನಿಮಗೆ ಕಣ್ಣನ್ನು ಒಂದು ಬಟ್ಟೆಯಲ್ಲಿ ಸುತ್ತಾರೆ, ಸರಿನಾ? ಆಮೇಲೆ ನಿಮಗೆ ಮೂಸಕ್ಕೊಂದು ಪದಾರ್ಥ ಕೊಡ್ತಾರೆ, ಅದು ಏನು ಪದಾರ್ಥ ಅಂತ ಕರೆಕ್ಟಾಗಿ ಹೇಳಬೇಕು. ಆರೆಂಜ್ ಇಲ್ಲ, ದಾಳಿಂಬೆ ಹಣ್ಣಿಲ್ಲ, ಏನಂತ ಗೊತ್ತಾಗ್ತಾ ಇದೆಯಾ? ತಮಿಳಿ ಸೊಲ್ಲು, ತಮಿಳು ಸೊಲ್ಲು. ಇದು ನೋಡಿ ಒಂದ್ಸಲಿ ವಾಸನೆ ಗೊತ್ತಾಗುತ್ತೆ. ಏನು ಸೀಕರಣೆ? ಸೀಕರಣೆ ಕರೆಕ್ಟ್ ಆನ್ಸರ್. ಏನು ಸೀಕರಣೆ? ಏನ್ ಸಿಗ್ತಾನೆ ಮಾವಿನ ಹಣ್ಣು ಹೇಳು. ಯಾವ ಹಣ್ಣಲ್ಲಿ ಮಾಡ್ತಾನೆ? ಅದು ಫ್ರಿಜ್ಜಲ್ಲಿ ಟ್ರೈನ್ ಆಗುತ್ತೆ. ಫ್ರಿಜ್ಜಲ್ಲಿ ಟ್ರೈನ್ ಆಗುತ್ತೆ. ಮುಟ್ಟಿ ನೋಡಿ, ಇದನ್ನ ಮುಟ್ಟಿ ನೋಡಿ, ಕೈ ಕೊಡು. ಮುಟ್ಟಿ ನೋಡಿ. ಏನಿದು? ಜಿಲ್ಲಂತಿದಲ್ಲ, ಏನಿದು? ಶೀಕರಣೆ ಇಲ್ಲ, ಐಸ್ ಕ್ರೀಮ್. ಇದನ್ನ ಐಸ್ ಕ್ರೀಮ್ ಅಂತ ಹೇಳ್ಬಾರ್ದು, ಇದನ್ನ ಸಂಸ್ಕೃತದಲ್ಲಿ ಮಧುರ ಹಿಮಖಂಡಂ ಅಂತ ಹೇಳ್ತಾರೆ. ಮಕ್ಕಳ ಗೊತ್ತಾಯ್ತಾ? ಐಸ್ ಕ್ರೀಮ್ ಅಂತ ಹೇಳ್ಬಾರ್ದು, ಇದನ್ನ ಮಧುರ ಹಿಮಖಂಡಂ ಅಂತ ಹೇಳ್ಬೇಕು. ಈಗ ನೀವು ಕರೆಕ್ಟಾಗಿ ಹೇಳಿದ್ರಲ್ವಾ, ಇಬ್ರಿಗೂ ಐಸ್ ಕ್ರೀಮ್ ಸಿಗುತ್ತೆ. ನೋಡ್ಬೇಕಾದ್ರೆ ಏನು ಅಂತ ಹೇಳ್ಬೇಕು? ಆ ಮಾಡು, ಆ ಮಾಡು. ಅಯ್ಯೋ, ನಿಂಬೆಹಣ್ಣಲ್ಲಿ ಯಾರು ಇರ್ತಾರೆ ಗೊತ್ತಾ?
ಗೌರಿ ಮತ್ತು ದಾಮೋದರ ಇರ್ತಾನೆ. ಸರಿನಾ? ನಿಂಬೆಹಣ್ಣು ಹುಳಿ ಹುಳಿ ಅನ್ಬಾರ್ದು, ಅದ್ರಲ್ಲಿ ಗೌರಿ ದಾಮೋದರ ಅಂತ ಅನುಸಂಧಾನ ಮಾಡಬೇಕು. ಅದನ್ನ ಸರಿನಾ? ನೆಕ್ಸ್ಟ್ ಮೇನ್ ನೋಡು, ಆ ಮಾಡು, ತಿನ್ನು. ಏನದು ಏನದು ಮಗು? ಡಾಕ್ಟರ್ ಹೇಳಿ, ಏನದು? ಗೊತ್ತಾಗಿಲ್ಲ. ಬೇಳೆ ಹೇಳು, ಬೇಳೆ ಹೇಳು. ಬೇಳೆನು ಬೇಳೆ ಬೇಳೆಯಲ್ಲಿ ಗರುಡ ಶ್ರೀಧರ ಇರ್ತಾರೆ. ಸರಿನಾ? ಎಲ್ಲರೂ ಕೂಡ ಮನೆಯಲ್ಲಿ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕು. ಇವರಿಬ್ಬರಿಗೆ ಹುಳಿ ಮತ್ತು ಸಪ್ಪೆ ಪದಾರ್ಥ ತಿಂದವರಿಗೆ ಕೂಡ ಐಸ್ ಕ್ರೀಮೇ ಕೊಡ್ತಾರೆ. ಸರಿನಾ? ಮಕ್ಕಳೆಲ್ಲರಿಗೂ ಕೂಡ ಈ ರೂಢಿಯನ್ನು ನಾವು ಮಾಡಬೇಕು. ಅಂದರೆ ಏನಂದರೆ, ಮನೆಯಲ್ಲಿ ಬರೀ ಅನ್ನ ಹಾಕು, ಸಾರು ಹಾಕು, ಉಪ್ಪು ಹಾಕು ಅಂತ ಹೇಳೋ ಬದಲು ಚಂದ್ರ ಕೇಶವ ಹಾಕು ಅಂತ ಅಭ್ಯಾಸ ಮಾಡಬೇಕು. ನಮ್ಮ ಗುರುಕುಲದ ಮಕ್ಕಳಿಗೆಲ್ಲರಿಗೂ ಅಭ್ಯಾಸ ಮಾಡಿಸಿದ್ದೀವಿ. ಅವ್ರು ಅನ್ನ ಕೇಳಲ್ಲ, ಚಂದ್ರ ಕೇಶವ ಅಂತ ಕೇಳ್ತಾರೆ. ಸಾರು ಅಂತ ಕೇಳಲ್ಲ, ಗೌರಿ ದಾಮೋದರ ಅಂತ ಕೇಳ್ತಾರೆ. ಆಮೇಲೆ ಪಲ್ಯ ಅಂತ ಕೇಳಲ್ಲ, ಪದ್ಮನಾಭ ಅಂತ ಕೇಳ್ತಾರೆ. ಹಣ್ಣಿನ ರಸ ಮಾಡಿದರೆ ಅದರಲ್ಲಿ ಅಹಂಕಾರಿಕ ಪ್ರಾಣ ಉಪೇಂದ್ರ ಅಂತ ಹೇಳ್ತಾರೆ. ಹೀಗೆ ನಾವು ಕೂಡ ಮನೆಯಲ್ಲಿ ಈ ರೂಢಿಯನ್ನು ಮಾಡಬೇಕು ಮಕ್ಕಳಿಗೆ. ಮುಂದೆ ಮುಂದೆ ತ್ರಯೀ ಗುರುಕುಲದಲ್ಲಿ ಯಾರಾದರೂ ಇದನ್ನೆಲ್ಲ ಅನುಸಂಧಾನ ಪೂರ್ವಕವಾಗಿ ನೀವು ಒಂದು ಪಾಠ ಮಾಡಬೇಕು. ಅದನ್ನೆಲ್ಲರೂ ಮಡಿಯಲ್ಲಿ ಮಾಡಿ ಪಾಠ. ಕೊಬ್ಬರಿ ಅಂದ್ರೆ ಯಾವ್ದಾದ್ರು ಬಿಡ್ಬೋದಾ? ಯಾವುದು? ಉಪ್ಪು ತಿಂದು ನೋಡಿ ಹೇಗಿದೆ, ಸರಿ ಇದೆಯಾ ನೋಡಿ. ಮಾಡಿದ್ಯಾ ಬರೀ ಓದೋದು ಮಾತ್ರ ಅಲ್ಲ, ಪಾಕದಲ್ಲೂ ಪ್ರವೀಣರಾಗ್ತಾರೆ. ಅದರಿಂದ ಅಪ್ರಮೇಯ, ಕೋಸಂಬರಿ ಮಾಡಿದ ಅಪ್ರಮೇಯ ಮತ್ತೆ ಕೋಸಂಬರಿಯನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟ ಸುದರ್ಶನ ಅವರಿಗೆ ಧನ್ಯವಾದಗಳು. ಇವತ್ತು ನಾನು ಹೇಳಿದ್ದನ್ನು ವಾಪಸ್ ಹೇಳಬೇಕು. ಅಟ್ಲೀಸ್ಟ್ 3 ಪದಾರ್ಥ ನಾನು ಹೇಳಿ. ಹಣ್ಣಲ್ಲಿ ಹೇಳ್ತಾರೆ ಹಣ್ಣಿನಲ್ಲಿ ಅಚ್ಚುತ. ಇನ್ನೊಂದ್ಸಲಿ ಹೇಳ್ತೀನಿ ಆಚಾರ್ಯ. ಬೇಳೆಯಲ್ಲಿ ಗರುಡ ಶ್ರೀಧರ, ಹಣ್ಣುಗಳಲ್ಲಿ ಅಹಂಕಾರಿಕ ಪ್ರಾಣ ಉಪೇಂದ್ರ, ಉಪ್ಪಿನಲ್ಲಿ ನಿವೃತ್ತಿ ಜನಾರ್ದನ, ಸಕ್ಕರೆಯಲ್ಲಿ ಇಂದ್ರ ವಾಸುದೇವ, ನಿಂಬೆಹಣ್ಣಿನಲ್ಲಿ ಗೌರಿ ದಾಮೋದರ. ನಿಂಬೆಹಣ್ಣು ಇಲ್ವಾ ನೀವು? ಯಾವ್ದಾದ್ರು 3 ಹೇಳಿ. ಚಿಂತನೆ ಮಾಡಬೇಕು. ಸಕ್ಕರೆ ಉಪ್ಪಲ್ಲಿ ನಿವೃತ್ತಿ ಜನಾರ್ದನ. ಇದು ನಿತ್ಯವೂ ಅನುಸಂಧಾನ ಮಾಡಿ ದಿನನಿತ್ಯವೂ ಕೋಸಂಬರಿ ಮಾಡೋದನ್ನ ಅಭ್ಯಾಸ ಮಾಡಿಕೊಡಿ. ಒಳ್ಳೆ ಹೆಂಡತಿ ಒಳ್ಳೆ ಕನ್ಯಾ ಹುಡುಕಿಕೊಡಿ. ಖಂಡಿತ
ಚೆನ್ನಾಗಿ ಕೋಸಂಬರಿ ಮಾಡಿ ಅನುಸಂಧಾನಪೂರ್ವಕವಾಗಿ ಸಾತ್ವಿಕ ಪಾಕ ವೈವಿಧ್ಯದಲ್ಲಿ ಪ್ರವೀಣರಾದರೆ ಒಳ್ಳೆ ಕನ್ಯೆನೂ ಸಿಗ್ತಾಳೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನು ನೋಡಿ ಎಲ್ಲರೂ ಪ್ರೋತ್ಸಾಹ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ಕೊಡ್ತೀವಿ. ಅದು ಕರಲಿಲ್ಲ, ಅದು ನೀರು ಹಾಕಿ ಮಾಡಿದೀವಿ ಸಂಡಿಗೆ. ಎಲ್ಲರೂ ಕೂಡ ಕೂತ್ಕೊಂಡು ಇವೆಲ್ಲ ನೋಡಿದ್ದಕ್ಕೆ ಮಡಿಯಲ್ಲಿ ಮಾಡಿದ್ದೀವಿ, ನೀರು ಕೂಡ ಹಾಕಿಲ್ಲ ಸಂಡಿಗೆಗೆ. ಎಲ್ಲರಿಗೂ ಅದನ್ನ ಕೊನೆಗೆ ಗಿಫ್ಟ್ ಆಗಿ ಕೊಡ್ತಾರೆ ಮಕ್ಕಳು. ಈ ಕಾರ್ಯಕ್ರಮ ಸುಮ್ಮನೆ ಒಂದು ವಿನೋದಕ್ಕೆ ಮಾಡಿದ್ದಲ್ಲ, ಪ್ರತಿಯೊಬ್ಬರು ಕೂಡ ಈ ಥರ ಅನುಸಂಧಾನಪೂರ್ವಕವಾಗಿ ಅಡಿಗೆಯನ್ನು ಮಾಡಬೇಕಂತ. ಯಾಕೆ ಅಂತ ಕೇಳಿದ್ರೆ, ನಾವು ಪ್ರತಿದಿನ ಊಟ ಮಾಡೋದು ಒಂದು ಭಾಗ ಬುದ್ಧಿ ಆಗುತ್ತೆ, ಒಂದು ಭಾಗ ರೇತಸ್ ಆಗುತ್ತೆ, ಒಂದು ಭಾಗ ರಕ್ತ ಆಗುತ್ತೆ. ಈ ಥರ ಅನುಸಂಧಾನಪೂರ್ವಕವಾಗಿ ನಾವು ಅಡಿಗೆ ಮಾಡಿದಾಗ ನಾವು ಯಾರಿಗೆ ಅಡಿಗೆ ಮಾಡಿ ಹಾಕ್ತೀವೋ ಅವ್ರಿಗೂ ಕೂಡ ಒಳ್ಳೆ ಬುದ್ಧಿ ಬರುತ್ತೆ. ಅದರಿಂದ ಮಕ್ಕಳು, ಊಟ ಮಾಡೋರು ಮತ್ತೆ ಅಡಿಗೆ ಮಾಡೋರು ಕೂಡ ಇದನ್ನ ಕಲಿತು ದಿನನಿತ್ಯವೂ ಇದೇ ಕ್ರಮದಲ್ಲಿ ಅಡಿಗೆಗಳನ್ನು ಮಾಡಿ ನೀವು ಬಳಸಬೇಕು, ಊಟ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಭವಿಸಮೀರ ವಾದಿರಾಜ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀ ಲಕ್ಷ್ಮೀ ಹಯಗ್ರೀವರಿಗೆ ವಾದಿರಾಜರು ಕೂಡ ಆರೋಹಣೆಯ ಮಾಡುವ ಸಾರಸುಖದ ಒಡೆಯ ಅಂತ ಒಂದು ಪದ್ಯವನ್ನು ಮಾಡಿದ್ದಾರೆ. ದಿನನಿತ್ಯವೂ ಇದೇ ಅನುಸಂಧಾನಪೂರ್ವಕವಾಗಿ ವಾದಿರಾಜರು ಮಾಡಿದ್ರಿಂದ ಹಯಗ್ರೀವನೇ ಒಂದು ಬಂದು ಹಯಗ್ರೀವನ್ನು ತಿಂದು ಹೋಗ್ತಾ ಇದ್ದಂತೆ. ಅದರಿಂದ ನೋಡಿ, ನೀವೆಲ್ಲ ನಿತ್ಯವೂ ಭಕ್ತಿಯಿಂದ ದೇವರಿಗೆ ಸಮರ್ಪಣೆ ಮಾಡಿದ್ರೆ ದೇವರೇ ಒಂದು ರೂಪದಲ್ಲಿ ಬಂದು ತಿಂದು ಹೋಗ್ಬೋದು ನಿಮ್ದೆಲ್ಲ ಪಾಠಗಳು. ಅದು ಮಾಡ್ತಾರೆ ಸರ್ ನಮ್ಮ ಮಕ್ಕಳು. ಈಗ ನಮ್ಮ ಮಕ್ಕಳು ಏನ್ ಮಾಡಿದ್ರು 20 ಜನಕ್ಕೆ ಮಾಡೋಷ್ಟು ಟ್ರೈನಿಂಗ್ ಕೊಟ್ಟಿದ್ದೀವಿ. ಈಗ ಅವ್ರ ಮನೆಗೆ ಯಾರು 20 ಜನ ಊಟಕ್ಕೆ ಬರ್ತೀವಿ ಅಂದ್ರೆ ಅನ್ನ, ಸಾರು, ಹುಳಿ, ಪಲ್ಯ, ಪಾಯಸ ಇಷ್ಟು ಮಾಡ್ತಾರೆ 20 ಜನಕ್ಕೆ. ಹಂಗೆ ಇಲ್ಲ, ಕರೆಕ್ಟಾಗಿ ಮಾಡ್ತಾರೆ. 4 ಜನ ಅಂದ್ರೆ 4 ಜನಕ್ಕೂ ಮಾಡ್ತಾರೆ. 20 ಜನ ಸಾಮಾನ್ಯ ಅವ್ರು ಏನ್ ಮಾಡಿದ್ರು 20 ಜನಕ್ಕೆ ಹಂಚ್ಕೊಂಡು ತಿನ್ಬೇಕು ಅಂತ ಹೇಳ್ಬಿಟ್ಟಿದೀವಿ. ಸೊ 21ನೇ ಬಂದ್ರೆ ಸಮಸ್ಯೆ ಆಗ್ಬೋದು. ಒಟ್ಟು ಇಷ್ಟು ಮಕ್ಕಳು ಮಾಡಿರುವ ಕಾರ್ಯಕ್ರಮವನ್ನು ಭವಿಸಮೀರ ವಾದಿರಾಜ ಅಂತರ್ಗತ ಶ್ರೀ ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀ ಲಕ್ಷ್ಮೀ ಹಯಗ್ರೀವರಿಗೆ ಸಮರ್ಪಣೆ ಮಾಡ್ತೀನಿ. ಇಷ್ಟೊಂದು ಕಾರ್ಯಕ್ರಮವನ್ನು ನೋಡಿ ನಮ್ಮನ್ನೆಲ್ಲ ಅನುಗ್ರಹ ಮಾಡಿದ ಸೋದ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವವಲ್ಲಭ